ಆ ಹದ್ದನ್ನ ನೋಡಿ ಅದು ಯಾವ ರೀತಿ ಅಭ್ಯಾಸವನ್ನ ಮಾಡ್ತಾ ಇದೆ. ತನ್ನ ಬೇಟೆ ಯಾವುದೇ ಪರಿಸ್ಥಿತಿಯಲ್ಲೂ ತಪ್ಪಿಸ್ಕೊಳ್ಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿ ಒಂದೇ ಸ್ಥಳದಲ್ಲಿ ಏನಾಗ್ತಾ ಇದೆ, ಬೇಟೆಯನ್ನ ಆಡ್ಬೇಕಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ ಬೇಟೆ ಸಿಗೋದು ಒಂದೇ ಸಲ, ಆದ್ದರಿಂದ ಆ ಬೇಟೆ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅಂತೇಳಿ ನಿರಂತರ ಪ್ರಯತ್ನವನ್ನ ಮಾಡಿ ತನ್ನ ಯಶಸ್ಸನ್ನ ಕಂಡುಕೊಳ್ಳಿಕ್ಕೆ ಪ್ರಕೃತಿಯೇ ಅದಕ್ಕೊಂದು ಪಾಠವನ್ನ ಕಲಿಸಿದೆ ಅಲ್ವಾ ಸ್ನೇಹಿತರೆ. ಯಾಕೆ ನಾವು ಇದೇ ಪಾಠವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ಕೋದಿಲ್ಲ? ಯಾಕಪ್ಪ ಅಂತಂದ್ರೆ ನಾವು ಇಷ್ಟೊಂದು ಪರೀಕ್ಷೆಗಳನ್ನ ಬರಿತೀವಿ, ಯಾಕೆ ನಾವು ಪಾಸ್ ಆಗೋದಿಲ್ಲ? ಯಾಕಂತಂದ್ರೆ ನಾವು ಅಭ್ಯಾಸದ ಕೊರತೆಯಿಂದ ಕೆಲವೊಂದ್ಸಲ ಏನಾಗ್ತದೆ, ನಮ್ಮ ಯಶಸ್ಸು ತುಂಬಾ ಲೇಟ್ ಆಗಿ ಹೋಗ್ತಾ ಇರ್ತದೆ. ನಿರಂತರ ಪ್ರಯತ್ನವೇ ಯಶಸ್ಸಿನ ಕೀಲಿಕೈ ಅಂತ ಹೇಳ್ತಾರೆ. ನಾವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಆ ಎಕ್ಸಾಮ್ ಯಾವ ರೀತಿ ಇರ್ತದೆ ಅದನ್ನ ನಾವು ಹಲವು ಬಾರಿ ಪ್ರಾಕ್ಟೀಸ್ ಮಾಡಿ ಹೋದ್ವು ಅಂತಂದ್ರೆ ನಮ್ಮ ಯಶಸ್ಸು ಆಗುವಂತ ಚಾನ್ಸಸ್ ತುಂಬಾ ಹೆಚ್ಚಿನ ಪರ್ಸೆಂಟೇಜ್ ಅಲ್ಲಿ ಪಾಸಿಬಲ್ ಇರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಇನ್ನೇನು ಟೆಕ್ನಿಷಿಯನ್ ಗ್ರೇಡ್ 1 ಮತ್ತೆ ಗ್ರೇಡ್ 2 19ರಿಂದ ಸ್ಟಾರ್ಟ್ ಆಗ್ತಾ ಇದಾವೆ. ಉಳಿದಿರುವುದು ಕೇವಲ ಎಷ್ಟು ದಿನ? ಕೇವಲ ಒಂದು 9 ರಿಂದ 10 ದಿನಗಳು ಮಾತ್ರ ಏನಾಗಿದಾವೆ, ಟೆಕ್ನಿಷಿಯನ್ಗೆ ಉಳಿದಾವೆ. ಹಾಗಾದ್ರೆ ಆ ಎಕ್ಸಾಮ್ ಅನ್ನ ನಾವು ಬರಿಬೇಕಂತಂದ್ರೆ ಯಾವ ರೀತಿಯ ಪ್ರಿಪರೇಷನ್ ನಾವು ನಡೆಸಿದ್ದೇವೆ ಅಂತಕ್ಕಂಥದ್ದನ್ನ ನೀವು ನಿಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ. ಹಾಗಾದ್ರೆ ನಾವು ಯಾವ ರೀತಿ ಸಿಬಿಟಿಗೆ ಪ್ರಿಪರೇಷನ್ ನಡೆಸಿದೀವಿ, ಮತ್ತೆ ಇನ್ ಯಾವ ರೀತಿ ಪ್ರಿಪರೇಷನ್ ನಡೆಸಬೇಕು? ಯಾಕಂದ್ರೆ ಸಿಬಿಟಿಯನ್ನ ಎದುರಿಸಬೇಕಂತಂದ್ರೆ ಅದರ ಏನ್ ಮಾಡ್ಬೇಕಂದ್ರೆ ನಾವು ಪ್ರಿಪರೇಷನ್ ಅನ್ನ ಮಾಡ್ಬೇಕು. ಅದಕ್ಕಾಗಿ ಇಂಥ ವಿದ್ಯಾರ್ಥಿಗಳಿಗಾಗಿ, ಹೊಸದಾಗಿ ಸಿಬಿಟಿಯನ್ನ ಬರಿತಿರುವಂತಹ ವಿದ್ಯಾರ್ಥಿಗಳಿಗೆ RRB ಏನ್ ಮಾಡಿದೆ, ಒಂದು ಅಭ್ಯಾಸದ ಪರೀಕ್ಷೆನ ಅಥವಾ ಮಾದರಿ ಪರೀಕ್ಷೆನ ರೆಡಿ ಮಾಡಿ ನಿಮಗಾಗಿ ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಬರಿಬೇಕಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ RRB ಮತ್ತೆ ರೈಲ್ವೆಗೆ ಸಂಬಂಧಿಸಿದಂತ ಮಾಹಿತಿಯನ್ನ ನಿಮಗೆ ಅತಿ ಸುಲಭವಾಗಿ ನಿಮಗೆ ತಲುಪಿಸುವಂತ ಜವಾಬ್ದಾರಿಯನ್ನ ನಾವು ಹೊತ್ತಿದ್ವಿ ಸ್ನೇಹಿತರೆ. ಹಾಗಾದ್ರೆ RRB ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಓಪನ್ ಮಾಡಿದ್ರೆ ಜಸ್ಟ್ ಇದೇ ತರ ಪೇಜ್ ಓಪನ್ ಆಗುತ್ತೆ. ನೀವು ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ನೋಟಿಸ್ ಆನ್ ಅಪ್ಲಿಕೇಶನ್ ಸ್ಟೇಟಸ್ ಟೆಕ್ನಿಷಿಯನ್ ಅಂಡ್ ಸಿಗ್ನಲ್ ಗ್ರೇಡ್ 1 ಗ್ರೇಡ್ 2. ಇದ್ರ ಪಕ್ಕದಲ್ಲಿ ಏನಿದೆ ಅಂತಾರೆ ಮಾಕ್ ಲಿಂಕ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಓಪನ್ ಆಗುತ್ತೆ. ನೀವು ಯಾವುದೇ ರೀತಿಯ ಏನ್ ಮಾಡೋಂಗಿಲ್ಲ, ಇಲ್ಲಿ ಲಾಗಿನ್ ಪಾಸ್ವರ್ಡ್ ಏನು ಹಾಕ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಮೇಲೆ ಹೋದ ತಕ್ಷಣ ನೀವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬನ್ನಿ, ನೆಕ್ಸ್ಟ್ ಮೇಲ್ ಕೊಡಿ. ನೆಕ್ಸ್ಟ್ ಮೇಲ್ ಕೊಡಿ. ನೆಕ್ಸ್ಟ್ ಮೇಲ್ ಕೊಟ್ಟ ತಕ್ಷಣ ಇಲ್ಲಿ ಇನ್ನೊಂದ್ಸಲ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಎಲ್ಲ ಬರ್ದಿರ್ತಕ್ಕಂಥ ಪ್ರತಿಯೊಂದನ್ನ ಓದ್ಕೊಡ್ರಿ ಸರಿಯಾಗಿ. ನಾನು ಜಸ್ಟ್ ನಿಮಗೆ ಯಾವ ರೀತಿ ಓಪನ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಕನ್ನಡದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿವಿಯಸ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲ ಕ್ಲಿಕ್ ಮಾಡಿ, ಸಾರಿ ನೆಕ್ಸ್ಟ್ ಅಂತ. ಇಲ್ಲಿ ಟಿಕ್ ಮಾರ್ಕ್ ಬರುತ್ತೆ, ಟಿಕ್ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕೊಡಿ. ಕೊಟ್ಟ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಏನ್ ಮಾಡ್ಬೋದು, ಎಕ್ಸಾಮ್ ಅನ್ನ ಯಾವ ರೀತಿ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಕೂತ್ ಬರಿತಿರ್ತಿರಲ್ಲ ಅದೇ ರೀತಿ ಏನ್ ಮಾಡ್ಬೋದು, ಎಕ್ಸಾಮ್ ಅನ್ನ ಇಲ್ಲಿ ಅಟೆಂಡ್ ಮಾಡ್ಬೋದು. ಇಲ್ಲಿ ಪ್ರಶ್ನೆಗಳಿರ್ತವೆ, ನೀವು ಪ್ರತಿಯೊಂದು ಪ್ರಶ್ನೆಗಳನ್ನ ಪಾಸ್ ಮಾಡ್ತಾ ಹೋಗಿ ಎಕ್ಸಾಮ್ ಅನ್ನ ಬರಿಬಹುದು. ಈ ರೀತಿ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಅಲ್ಲಿ ಬರೆದ್ರಿ ಅಂತಂದ್ರೆ ಏನಾಗುತ್ತೆ, ನಿಮ್ಮ ಮಾರ್ಕ್ಸ್ ತಗೊಳ್ಳುವಂತ ಅಕ್ಯುರಸಿ ಲೆವೆಲ್ ಜಾಸ್ತಿ ಆಗತ್ತಾ ಹೋಗುತ್ತೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಿಮ್ಗೆ ಬೇಕಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಾನು ಇದೇ ರೀತಿ ಫಾಲೋ ಮಾಡ್ತಾ ಇರಿ. ಇನ್ನು ಯಾವ ರೀತಿ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ಬೇಕಂತ ನಿಮ್ಗೆ ಏನಾದ್ರೂ ವಿಡಿಯೋಸ್ ಬೇಕಿದ್ರೆ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.